ಸೊ ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತಿನ ವಿಡಿಯೋದಲ್ಲಿ ವಿಪ್ರೋದಲ್ಲಿ ಹೈರಿಂಗ್ ಆಗ್ತಾ ಇದೆ ಸಪೋರ್ಟ್ ಅನಲಿಸ್ಟ್ ರೋಲ್ಗೆ. ಈವನ್ ಇದಕ್ಕೆ ಫ್ರೆಶರ್ಸ್ ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ಇದು ಬಂದು ಕಂಪ್ಲೀಟ್ ಆಗಿ ಬೆಂಗಳೂರಿನ ಲೊಕೇಶನಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು ವರ್ಕು. ಸೊ ಇನ್ ಡೀಟೇಲ್ ಆಗಿ ಈ ಒಂದು ಜಾಬ್ನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಜಾಬ್ ರಿಲೇಟೆಡ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸೊ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ವಾಕ್ ಇಂಟರ್ವ್ಯೂನ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಸೊ ಅಂದರೆ ಇದು ಬಂದು ಕಂಪ್ಲೀಟ್ ಆಗಿ ವಾಕಿನ್ ಇಂಟರ್ವ್ಯೂ ಇರುತ್ತೆ. ವಾಕಿನ್ನ ಡೇಟ್ ಬಂದು 4th ಫೆಬ್ರವರಿಯಿಂದ 7th ಫೆಬ್ರವರಿ. ಸೊ ಡೇಟ್ನ ಕ್ಲಿಯರಾಗಿ ನೋಡ್ಕೋಬೋದು, ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತಾ ಇದ್ದೀನಿ. 4ನೇ ತಾರೀಕು ಫೆಬ್ರವರಿಯಿಂದ 7ನೇ ತಾರೀಕು ಫೆಬ್ರವರಿವರೆಗೂ ಕೂಡ ಈ ಒಂದು ಇಂಟರ್ವ್ಯೂ ನಡೀತಕ್ಕಂಥದ್ದು. ಸೊ ಟೈಮಿಂಗ್ಸ್ ಬಂದು ಬೆಳಗ್ಗೆ 9:30ಯಿಂದ 11:30 ಒಳಗಡೆ ನೀವು ಹೋಗಿ ಈ ಒಂದು ಇಂಟರ್ವ್ಯೂಗೆ ಅಟೆಂಡ್ ಆಗ್ಬೋದಾಗಿರುತ್ತೆ. ಸೊ ವೆನ್ಯೂ ಬಂದು ಸರ್ಜಾಪುರ ಆಗಿರುತ್ತೆ. ಎಕ್ಸಾಕ್ಟ್ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ. ಹಾಗೆ ನನ್ನ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್ ಕೂಡ ಅಪ್ಡೇಟ್ ಮಾಡಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಕೋಬಹುದು. ಸೊ ಕಾಂಟ್ಯಾಕ್ಟ್ ಮಾಡಬೇಕಾಗಿರೋ ಪರ್ಸನ್ ಬಂದು ಪಲ್ಲವಿ ಹಾಗೆ ಮುರಳಿ. ಸೊ ಈ ಇಬ್ಬರಲ್ಲಿ ಯಾರನ್ನಾರು ನೀವು ಕಾಂಟ್ಯಾಕ್ಟ್ ಮಾಡಬಹುದಾಗಿರುತ್ತೆ. ಸೊ ಇದು ವಾಕಿನ್ ಡೀಟೇಲ್ಸ್. ಸೊ ಇನ್ನು ನೆಕ್ಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡ್ತಾ ಹೋಗೋಣ. ಸೊ ಎಜುಕೇಶನ್ ಬಂದು ಎನಿ ಗ್ರಾಜುಯೇಟ್ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡಬಹುದಾಗಿರುತ್ತೆ. ಅಂತಂದ್ರೆ ಯಾವುದೇ ಒಂದು ಸ್ಟ್ರೀಮಲ್ಲಿ ಆಗಿರೋ ಪರವಾಗಿಲ್ಲ, ನಿಮ್ದು ಡಿಗ್ರಿ ಅಥವಾ ಗ್ರಾಜುಯೇಟ್ ಕಂಪ್ಲೀಟ್ ಆಗಿದೆ ಅಂದ್ರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡಬಹುದಾಗಿರುತ್ತೆ. ಲೈಕ್ ನಿಮ್ದು ಆರ್ಟ್ಸ್ ಆಗಿರಲಿ, ಸೈನ್ಸ್ ಆಗಿರಲಿ, ಕಾಮರ್ಸ್ ಆಗಿರಲಿ ಅಥವಾ ಮ್ಯಾನೇಜ್ಮೆಂಟ್ ಆಗಿರಲಿ, ಸೊ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಈವನ್ ಇಂಜಿನಿಯರಿಂಗ್ ಗ್ರಾಜುಯೇಟ್ಸು ಕೂಡ ಎಲಿಜಿಬಿಲಿಟಿ ಇರ್ತೀರಾ ಅಂತಾನೆ ಹೇಳ್ಬೋದು. ಅದನ್ನು ಬಿಟ್ಟರೆ ಎಕ್ಸ್ಪೀರಿಯನ್ಸ್ ವಿಚಾರಕ್ಕೆ ಬಂದರೆ ಈವನ್ ಇದಕ್ಕೆ ಫ್ರೆಶರ್ಸು ಕೂಡ ಅಪ್ಲೈ ಮಾಡ್ಬೋದು. ನಾನು ಆಲ್ರೆಡಿ ವಿಡಿಯೋ ಸ್ಟಾರ್ಟಿಂಗಲ್ಲೇ ತಿಳಿಸ್ಕೊಟ್ಟಿರೋ ಹಾಗೆ ಫ್ರೆಶರ್ಸು ಕೂಡ ಅಪ್ಲೈ ಮಾಡ್ಬೋದು. ಹಾಗೆ ಅಪ್ ಟು 1 year ಎಕ್ಸ್ಪೀರಿಯನ್ಸ್ ಇರೋ ಕ್ಯಾಂಡಿಡೇಟ್ಸ್ ಯಾರಾದರೂ ನೋಡ್ತಿದ್ರೆ ಅವರು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಇಮಿಡಿಯೇಟ್ ಜಾಯ್ನರ್ಸ್ನ ಪ್ರಿಫರ್ ಮಾಡ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಹೋಗಿ ಅಟೆಂಡ್ ಆಗ್ಬೋದಾಗಿರುತ್ತೆ. ಸೊ ಇನ್ನು ಕಮ್ಯುನಿಕೇಷನ್ ಸ್ಕಿಲ್ ನೋಡೋದಾದ್ರೆ ಮಸ್ಟ್ ಆ್ಯಂಡ್ ಶುಡ್ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ ಬೇಕಾಗಿರುತ್ತೆ. ಬಿಕಾಸ್ ಇದು ವಾಯ್ಸ್ ಸಪೋರ್ಟ್ ರೋಲ್ ಆಗಿರೋದ್ರಿಂದ ಸೊ ಮಸ್ಟ್ ಆ್ಯಂಡ್ ಶುಡ್ ಇಂಗ್ಲೀಷ್ ಬೇಕು ಅಂತಲೇ ಹೇಳ್ಬೋದು. ಸೊ ಇದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿರುತ್ತೆ. ಸೊ ಇದಿಷ್ಟಕ್ಕೆ ಎಲಿಜಿಬಿಲಿಟಿ ಇದೆ ಅಂದರೆ ಅಪ್ಲೈ ಮಾಡ್ಬೋದು. ಇನ್ನು ನೆಕ್ಸ್ಟ್ ವರ್ಕ್ನ ಡಿಸ್ಕ್ರಿಪ್ಷನ್ನ ನೋಡ್ತಾ ಹೋಗೋಣ. ಅಂತಂದರೆ ಈ ಒಂದು ಸಪೋರ್ಟ್ ಅನಲಿಸ್ಟ್ ರೋಲ್ನಲ್ಲಿ ನಿಮ್ಮ ಡೈಲಿ ವರ್ಕು ಅಥವಾ ಡೈಲಿ ರೆಸ್ಪಾನ್ಸಿಬಿಲಿಟಿ ಏನೇನಿರುತ್ತೆ ಅಂತ ನೋಡೋದಾದರೆ, ಸೊ ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಯಾವುದೇ ರೀತಿಯ ನಾಲೆಜ್ ಇಲ್ಲ ಅಂದರೂ ಕೂಡ ಬರೀಬೇಡ. ಸೊ ಫ್ರೆಶರ್ಸ್ ಇದ್ದಾರೆ, ನಿಮಗೆ ಟ್ರೈನಿಂಗ್ನ ಪ್ರೊವೈಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಮೊದಲನೇದಾಗಿ ಎಂಡ್ ಯೂಸರ್ಸ್ಗೆ ಹೆಲ್ಪ್ ಮಾಡೋದು, ಅಂದರೆ ಅಪ್ಲಿಕೇಶನ್ನು, ಸಿಸ್ಟಮು, ನೆಟ್ವರ್ಕ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು. ಸೊ ಅದಾದ ನಂತರ ಟಿಕೆಟ್ ಪ್ರಿಯಾರಿಟಿ ಡಿಸೈಡ್ ಮಾಡೋದು, ಅಂದರೆ ಅರ್ಜೆಂಟ್ ಇಶ್ಯೂಸ್ನ ಇಮಿಡಿಯೇಟ್ ಎಸ್ಕಲೇಟ್ ಮಾಡೋದು. ಸೊ ಹಾಗೆ ಇನ್ಸಿಡೆಂಟ್ ಮ್ಯಾನೇಜ್ಮೆಂಟ್ ಟೂಲ್ನಲ್ಲಿ ಎವ್ರಿ ಕಾಲು, ಎವ್ರಿ ಆಕ್ಷನ್ ಪ್ರಾಪರ್ಲಿ ಲಾಗ್ ಮಾಡಬೇಕಾಗಿರುತ್ತೆ. ಜೊತೆಗೆ ಹೆಲ್ಪ್ ಡೆಸ್ಕ್ ರಿಕ್ವೆಸ್ಟ್ನ ಹ್ಯಾಂಡಲ್ ಮಾಡೋದು, ಹಾಗೆ ಯೂಸರ್ ಪ್ರಾಬ್ಲಮ್ನ ಕಂಪ್ಲೀಟಾಗಿ ಸಾಲ್ವ್ ಮಾಡೋದು, ಜೊತೆಗೆ ಹೈ ಲೆವೆಲ್ ಕಸ್ಟಮರ್ ಸರ್ವಿಸ್ನ ಮೇಂಟೈನ್ ಮಾಡೋದು, ಜೊತೆಗೆ IT ಸರ್ವಿಸ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡೋದು ಇಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ರೋಲ್ನಲ್ಲಿ ಮೇಯ್ನು ಪೇಷನ್ಸು, ಕಮ್ಯುನಿಕೇಷನ್ನು ಹಾಗೆ ಪ್ರಾಬ್ಲಮ್ ಸಾಲ್ವಿಂಗು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ವರ್ಕ್ನ ಡಿಸ್ಕ್ರಿಪ್ಷನ್ನ ಡೀಟೇಲ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ರಿಕ್ವೈರ್ಡ್ ಸ್ಕಿಲ್ಸ್ನ ನೋಡ್ತಾ ಹೋಗೋಣ. ಅಂತಂದರೆ ಈ ಒಂದು ಜಾಬ್ಗೆ ಅಥವಾ ಒಂದು ರೋಲ್ಗೆ ಏನೇನು ಸ್ಕಿಲ್ ಬೇಕು ಅಂತ ನೋಡೋದಾದರೆ, ಮೊದಲನೇದಾಗಿ ಎಕ್ಸಲೆಂಟ್ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ ಬೇಕಾಗಿರುತ್ತೆ. ಸೊ ಹಾಗೆ ಆಕ್ಟಿವ್ ಲಿಸನಿಂಗ್ ಸ್ಕಿಲ್ ಬೇಕಾಗಿರುತ್ತೆ. ಜೊತೆಗೆ ಬೇಸಿಕ್ IT ನಾಲೆಡ್ಜ್ ಬೇಕಾಗಿರುತ್ತೆ. ಹಾಗೆ ಟರ್ಬಲ್ ಶೂಟಿಂಗ್ ಮೈಂಡ್ ಸೆಟ್ಟು, ಜೊತೆಗೆ ಕಸ್ಟಮರ್ ಹ್ಯಾಂಡ್ಲಿಂಗ್ ಸ್ಕಿಲ್ಲು, ಹಾಗೆ ಕಾಮ್ ಆಟಿಟ್ಯೂಡ್ ಅಂಡರ್ ಪ್ರೆಷರು, ಜೊತೆಗೆ ಡಾಕ್ಯುಮೆಂಟೇಷನ್ ಸ್ಕಿಲ್ ಬೇಕಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ರಿಕ್ವೈರ್ಡ್ ಸ್ಕಿಲ್ಸ್ನ ಡೀಟೇಲ್ಸು. ಸೊ ಇನ್ನು ನೆಕ್ಸ್ಟು ಸ್ಯಾಲ್ರಿ ಹಾಗೆ ಬೆನಿಫಿಟ್ಸ್ನ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಸೊ ಸ್ಯಾಲ್ರಿಯ ಪ್ಯಾಕೇಜ್ ಬಂದು 1 lakhಯಿಂದ 6 lakh per annum ಅಂತ ಮೆನ್ಷನ್ ಮಾಡಿದ್ದಾರೆ. ಅದು ಕೂಡ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್ ಆಗಿ ಇಂಟರ್ವ್ಯೂನ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದರ ಜೊತೆಗೆ ಬೆನಿಫಿಟ್ಸ್ ಬಂದು ನಿಮಗೆ MNC ಬ್ರ್ಯಾಂಡ್ ವ್ಯಾಲ್ಯೂ, ಹೆಲ್ತ್ ಇನ್ಶೂರೆನ್ಸು, ಪೇಯ್ಡ್ ಲೀವ್ಸು, ಲರ್ನಿಂಗ್ ಹಾಗೆ ಸರ್ಟಿಫಿಕೇಷನ್ ಸಪೋರ್ಟು, ಹಾಗೆ ಕೆರಿಯರ್ ಗ್ರೋತು ಕೂಡ ಇದೆ ಅಂತಲೇ ಹೇಳ್ಬೋದು. ಸೊ ಫ್ರೆಶರ್ಸ್ಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಮಾಡರೇಟರ್ ಆಗಿದ್ದರೂ ಕೂಡ ಫ್ಯೂಚರ್ ಗ್ರೋತು ಸ್ಟ್ರಾಂಗ್ ಇದೆ ಅಂತಲೇ ಹೇಳ್ಬೋದು. ಸೊ ಇದು ಸ್ಯಾಲ್ರಿ ಹಾಗೆ ಬೆನಿಫಿಟ್ಸ್ನ ಡೀಟೇಲ್ಸು. ಇನ್ನು ನೆಕ್ಸ್ಟು ಕೆರಿಯರ್ ಗ್ರೋತ್ನ ನೋಡ್ತಾ ಹೋಗೋಣ. ಅಂತಂದರೆ ಸಪೋರ್ಟ್ ಅನಲಿಸ್ಟ್ ರೋಲಿಂದ ಸ್ಟಾರ್ಟ್ ಆಗಿದ್ದೀರಾ ಅಂತಂದರೆ ಸೀನಿಯರ್ ಸಪೋರ್ಟ್ ಅನಲಿಸ್ಟ್, ಟೀಮ್ ಲೀಡ್, ಸರ್ವಿಸ್ ಡೆಲಿವರಿ ರೋಲ್ಸ್, ಹಾಗೆ IT ಆಪರೇಷನ್ಸ್, ಸ್ಪೆಷಲೈಸ್ಡ್ ಟೆಕ್ನಿಕಲ್ ರೋಲ್ಸ್ಗೆ ನಿಮಗೆ ಪ್ರಮೋಷನ್ ಸಿಗ್ತಾ ಹೋಗುತ್ತೆ. ಅದು ಕೂಡ ವಿತಿನ್ 1 to 2 yearsಲ್ಲಿನೇ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಕೆರಿಯರ್ ಗ್ರೋತ್ನ ಡೀಟೇಲ್ಸು. ಇನ್ನು ನೆಕ್ಸ್ಟು ಇಂಟರ್ವ್ಯೂನ ಪ್ರೊಸೆಸ್ ನೋಡ್ತಾ ಹೋಗೋಣ. ಅಂತಂದರೆ ವಿಪ್ರೋದಲ್ಲಿ ವಾಕಿನ್ ಇಂಟರ್ವ್ಯೂನಲ್ಲಿ ನಿಮಗೆ ಯಾವ್ಯಾವ ರೌಂಡ್ ನಡೆಯುತ್ತೆ ಅಂತ ನೋಡೋದಾದರೆ, ಮೊದಲನೇ ರೌಂಡ್ ಬಂದು HR ಸ್ಕ್ರೀನಿಂಗ್ ಆಗುತ್ತೆ. ಸೊ ಇಲ್ಲಿ ಕಮ್ಯುನಿಕೇಷನ್ ಚೆಕ್ ಮಾಡ್ತಾರೆ, ರೆಸ್ಯೂಮ್ ಡಿಸ್ಕಷನ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದಾದ ನಂತರ ಸೆಕೆಂಡ್ ರೌಂಡಲ್ಲಿ ನಿಮಗೆ ಟೆಕ್ನಿಕಲ್ ಹಾಗೆ ಆಪರೇಷನ್ ಇಂಟರ್ವ್ಯೂ ನಡೆಯುತ್ತೆ. ಸೊ ಇಲ್ಲಿ ಸೀನಿಯರೇ ಬೇಸ್ಡ್ ಕ್ವಶನ್ಸ್ನ ಕೇಳ್ತಾರೆ. ಹಾಗೆ ಕಸ್ಟಮರ್ ಹ್ಯಾಂಡ್ಲಿಂಗು, ಜೊತೆಗೆ ಬೇಸಿಕ್ IT ಟರ್ಬಲ್ ಶೂಟಿಂಗ್ನ ಕೇಳ್ತಾರೆ ಅಂತಲೇ ಹೇಳ್ಬೋದು. ಸೊ ಇದಕ್ಕೆಲ್ಲ ಕ್ವಶನ್ಸ್ ನಿಮಗೆ ಗೂಗಲಲ್ಲಿ ಸಿಗುತ್ತೆ. ಸೊ ತುಂಬ ವೆಬ್ಸೈಟ್ಸ್ ಇದೆ, ಸೊ ಅಲ್ಲಿಂದ ಬೇಕಾದರೆ ಪ್ರಾಕ್ಟೀಸ್ ಮಾಡ್ಕೋಬೋದು. ಇದಾದ ನಂತರ ಫೈನಲ್ ರೌಂಡ್ ಇರುತ್ತೆ. ಫೈನಲ್ HR ರೌಂಡಲ್ಲಿ ಇಲ್ಲಿ ಸ್ಯಾಲ್ರಿ ಡಿಸ್ಕಷನ್ ಆಗಿ ಜಾಯ್ನಿಂಗ್ನ ಮಾಡ್ಕೋತಾರೆ ಅಂತಲೇ ಹೇಳ್ಬೋದು. ಸೊ ಸೇಮ್ ಡೇ ಸೆಲೆಕ್ಷನ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಈ ಒಂದು ಇಂಟರ್ವ್ಯೂ ಆದ ನಂತರ. ಸೊ ಇಂಟರ್ವ್ಯೂಲಿ ಕೇಳೋ ಕಾಮನ್ ಕ್ವಶನ್ಸ್ನ ಅಥವಾ ಸ್ಯಾಂಪಲ್ ಕ್ವಶನ್ಸ್ನ ನಾನು ನಿಮಗೆ ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಕ್ವಶನ್ಸ್ಗೆ ನೀವು ಪ್ರಿಪೇರ್ ಆಗಿ ಹೋಗ್ಬೋದಾಗಿರುತ್ತೆ. ಸೊ ಗೂಗಲಲ್ಲಿ ತುಂಬ ವೆಬ್ಸೈಟ್ಸ್ ಅಲ್ಲಿ ಸಿಗುತ್ತೆ. ಸೊ ಅಲ್ಲಿಂದ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದಾಗಿರುತ್ತೆ. ಸೊ ಇದಿಷ್ಟು ಇಂಟರ್ವ್ಯೂನ ಪ್ರೊಸೆಸ್ಸು. ಇನ್ನು ನೆಕ್ಸ್ಟು ಫೈನಲ್ ರೀಕ್ಯಾಪ್ನ ನೋಡ್ತಾ ಹೋಗೋಣ. ಅಂತಂದರೆ ಓವರ್ ಆಲ್ ಆಗಿ ಈ ಒಂದು ಜಾಬ್ನ ಕಂಪ್ಲೀಟ್ ಡೀಟೇಲ್ಸು
ನಿಮಗೆ ಈ ಒಂದು ರೀಕ್ಯಾಪ್ ಮೂಲಕ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಕಂಪ್ನಿ ನೇಮ್ ಬಂದು ವಿಪ್ರೋ ಆಗಿರುತ್ತೆ, ರೋಲ್ ಬಂದು ಸಪೋರ್ಟ್ ಅನಲಿಸ್ಟ್ ಆಗಿರುತ್ತೆ. ಇನ್ನು ಎಕ್ಸ್ಪೀರಿಯನ್ಸ್ ಬಂದು ಫ್ರೆಷರ್ಸಿಂದ ಹಿಡಿದು ಅಪ್ ಟು 1 ಇಯರ್ ಎಕ್ಸ್ಪೀರಿಯನ್ಸ್ ಇರೋ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಹಾಗೆ ಲೊಕೇಶನ್ ಬಂದು ಸರ್ಜಾಪುರ ಬೆಂಗಳೂರಿನ ಲೊಕೇಶನಲ್ಲಿ ಇರುತ್ತೆ. ಇನ್ನು ಡೇಟ್ ಬಂದು ಇದು ಬಂದು ಕಂಪ್ಲೀಟ್ ಆಗಿ ವಾಕಿನ್ ಇಂಟರ್ವ್ಯೂ ಆಗಿರೋದ್ರಿಂದ 4ನೇ ತಾರೀಕು ಫೆಬ್ರವರಿಯಿಂದ 7ನೇ ತಾರೀಕು ಫೆಬ್ರವರಿವರೆಗೆ ಇಂಟರ್ವ್ಯೂ ನಡೀತಕ್ಕಂಥದ್ದು. ಸೊ ಈ ಒಂದು ಡೇಟ್ನಲ್ಲಿ ಹೋಗಿ ಅಟೆಂಡ್ ಆಗ್ಬೋದಾಗಿರುತ್ತೆ. ಟೈಮಿಂಗ್ಸ್ ಬಂದು ಬೆಳಗ್ಗೆ 9:30 ಬೆಳಗ್ಗೆ 11:00 ಒಳಗಡೆ ಹೋಗಿ ಅಟೆಂಡ್ ಆಗ್ಬೋದಾಗಿರುತ್ತೆ. ಇನ್ನು ಎಜುಕೇಷನ್ ಬಂದು ಎನಿ ಡಿಗ್ರಿ ಕ್ಯಾಂಡಿಡೇಟ್ಸ್ ಕೂಡ ಅಪ್ಲೈ ಮಾಡ್ಬೋದು. ಅಂದರೆ ಯಾವುದೇ ಒಂದು ಸ್ಟ್ರೀಮಲ್ಲಿ ಆಗಿದ್ರೂ ಪರವಾಗಿಲ್ಲ, ನಿಮ್ಮದು ಡಿಗ್ರಿ ಅಥವಾ ಗ್ರ್ಯಾಜುಯೇಟ್ ಕಂಪ್ಲೀಟ್ ಆಗಿದೆ ಅಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಓವರ್ ಆಲ್ ಆಗಿ ಈ ಒಂದು ಜಾಬ್ನ ಕಂಪ್ಲೀಟ್ ಡೀಟೇಲ್ಸು. ಸೊ ವಿಡಿಯೋನ ಇಲ್ಲಿವರೆಗೂ ನೋಡಿದ್ರೆ ಅಂದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಇದ್ರ ಮೇಲೆ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ಇದೇ ರೀತಿಯ ಜಾಬ್ ರಿಲೇಟೆಡ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸೊ ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಜೈ ಕರ್ನಾಟಕ ಮಾತೆ, ಜೈ ಹಿಂದ್.